ತಮಿಳುನಾಡಿನ ಚೆಂಗಲ್ಪಟ್ಟುವಿನಲ್ಲಿ ದಕ್ಷಿಣ ರಾಜ್ಯಗಳ 31ನೇ ಮಹಾಸಭೆ ನಡೆದಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಸಿಎಂಗಳು ಪಾಲ್ಗೊಂಡಿದ್ದರು. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆಯಿಂದ ದಕ್ಷಿಣ ರಾಜ್ಯಗಳಿಗೆ ಅನ್ಯಾಯ ಆಗಿದೆ. ಸ್ಥಾನಗಳ ಕಳ್ಕೊಂಡಿದ್ರೂ ಕೂಡ ಪ್ರಾದೇಶಿಕ ಅಸ್ಮಿತೆಗೆ ಧಕ್ಕೆ ಬರುತ್ತೆ. 1971ರ ಜನಗಣತಿ ಆಧಾರಿತ ಲೋಕಸಭಾ ಸ್ಥಾನಗಳ 543 ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು. 543 ಸ್ಥಾನಗಳ ಆಧಾರದ ಮೇಲೆ ಮಹಿಳಾ ಮೀಸಲಾತಿ ನೀಡಬೇಕು ಎಂಬ ಮನವಿ ಕೇಳಿಬಂದಿದೆ. ಇನ್ನು ಸಭೆಯಲ್ಲಿ ದಕ್ಷಿಣ ರಾಜ್ಯಗಳ ಸಭೆಯಲ್ಲಿ ಮೇಕೆದಾಟು ಪರ ವಿರೋಧ ಕೇಳಿಬಂದಿದೆ. ಕರ್ನಾಟಕ, ತಮಿಳುನಾಡು ಸರ್ಕಾರಗಳಿಂದಲೇ ಮೇಕೆದಾಟು ಇತ್ಯರ್ಥವಾಗಬೇಕು, ಸಹಾಯ ಮಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಘೋಷಣೆ ಕೂಗಿದ್ರು. ಸಭೆಯಲ್ಲಿ ಕ್ಷೇತ್ರ ಪುನರ್ ವಿಂಗಡಣೆ ವಿರುದ್ಧ ಭಾರೀ ವಿರೋಧ ಹಾಗೂ ಆಕ್ಷೇಪ ವ್ಯಕ್ತವಾಗಿದೆ. ಇನ್ನು ನ್ಯಾಯಮಂಡಳಿ ತೀರ್ಪಿನಂತೆ ಕಾವೇರಿ ನದಿ ನೀರಿನ ಹಂಚಿಕೆ ತಮಿಳುನಾಡಿಗೆ ಅಗತ್ಯ ನೀರು ಬಿಡುಗಡೆ ಮಾಡಲು ಕರ್ನಾಟಕ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು. ಮೇಕೆದಾಟು ಅಣೆಕಟ್ಟು ನಿರ್ಮಾಣ ಕೈಬಿಡಬೇಕು. ದಕ್ಷಿಣ ರಾಜ್ಯಗಳ ಯಾವುದೇ ಯೋಜನೆಗಳಿಗೂ ತಮಿಳುನಾಡು ಸರ್ಕಾರ ಅಗತ್ಯ ನದಿಗಳ ನಿರ್ವಹಣೆ, ನೀರು ಹಂಚಿಕೆ ಪರಸ್ಪರ ಗೌರವದ ಆಧಾರದ ಮೇಲೆ ನಿರ್ಧಾರ ಮಾಡಬೇಕು ಅಂತ ಆಗ್ರಹಿಸಿದೆ. ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ಬೊಗಸೆ ನೀರು ಚಳವಳಿ ನಡೆಸಲಾಯಿತು. ಬೊಗಸೆಯಲ್ಲಿ ನೀರು ಕುಡಿಯುವ ಮೂಲಕ ರೈತ ಸಂಘ ಹಾಗೂ ಕನ್ನಡ ಸೇನೆ ಕಾರ್ಯಕರ್ತರು ಕಿಡಿಕಾರಿದ್ರು. ಇತ್ತ ಹಳೆ ಬೆಂಗಳೂರು ಮೈಸೂರು ರಸ್ತೆ ತಡೆದು ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ವೇಳೆ ವಾಟಾಳ್ ರಸ್ತೆಯಲ್ಲಿ ಕುಳಿತು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ತಮಿಳುನಾಡಿಗೆ ನೀರು ಹರಿಸೋದಿಲ್ಲ ಅಂತ ಹೇಳಿ 15,000 ಕ್ಯೂಸೆಕ್ ನೀರು ನಿತ್ಯ ಹರಿಸಲಾಗ್ತಾ ಇದೆ ಅಂತ ಬಾಯ್ ಬರೆದುಕೊಂಡು ಹೋರಾಟಗಾರರು ಕಿಡಿಕಾರಿದ್ರು. ಮಂಡ್ಯದಿಂದ ಡೆಲ್ಲಿವರೆಗೂ ನಾವು ಈ ವಿಚಾರ ತಗೊಂಡೋಗ್ಬೇಕು. ನೀರನ್ನ ಬಿಡಬಾರ್ದು. 26ನೇ ತಾರೀಕು ನಾವು KR ಸಾಗರ ಮುತ್ತಿಗೆ ಹಾಕ್ತೀವಿ. ನೂರಾರು ವಾಹನಗಳು KR ಸಾಗರಕ್ಕೆ ಬರ್ತೀವಿ. ನೀರನ್ನು ಇನ್ನು ಆಗಸ್ಟ್ 26ಕ್ಕೆ KRSಗೆ ಮುತ್ತಿಗೆ ಹಾಕುವುದಾಗಿ ಮಂಡ್ಯದಲ್ಲಿ ವಾಟಾಳ್ ನಾಗರಾಜ್ ಕರೆ ನೀಡಿದ್ರು. ತಮಿಳುನಾಡಿಗೆ ನೀರು ಬಿಡಬಾರ್ದು, ಬಿಟ್ರೆ ಮಂಡ್ಯದಿಂದ ದಿಲ್ಲಿವರೆಗೂ ನಮ್ಮ ಹೋರಾಟದ ಸದ್ದು ಕೇಳಬೇಕು. ರೈತ ಕನ್ನಡ ಸಂಘಟನೆಗಳನ್ನ ಡಿಕೆಶಿ ಹೊಡೆದು ಹಾಕ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ತಮಿಳುನಾಡಿನ ವಿಜಯ್ ಸ್ನೇಹ ಮಾಡಿದ್ರು. ನಮ್ಮ ಸಿಎಂಗೂ ವಿಜಯ್ ಜೊತೆ ಸ್ನೇಹ ಆಯಿತು. ಇವರ ಸ್ನೇಹಕ್ಕೆ ನಮ್ಮನ್ನ ಬಲಿ ಕೊಟ್ಟಿದ್ದಾರೆ. ಗೌರವ ಹಾಗೂ ಪ್ರಜಾಪ್ರಭುತ್ವದ ಮೇಲೆ ಗೌರವ ಇದ್ರೆ ಕೂಡಲೇ ಸಿಎಂ ರಾಜೀನಾಮೆ ಕೊಡಬೇಕು ಅಂತ ವಾಟಾಳ್ ನಾಗರಾಜ್ ಆಗ್ರಹಿಸಿದ್ದಾರೆ. 4ನೇ ದಿನವೂ ಸದನದಲ್ಲಿ ನಾಗೇಂದ್ರ ವಿರುದ್ಧ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ತೋಳಿಗೆ ಕಪ್ಪು ಪಟ್ಟಿ ಕಟ್ಟಿಕೊಂಡು ಪ್ರತಿಭಟನೆ ನಡೆಸಿದ್ರು. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ನಾಗೇಂದ್ರ ಮೇಲೆ 24 ಕೇಸ್ಗಳಿವೆ. ಸಿಬಿಐನಲ್ಲಿ 2 ಚಾರ್ಜ್ ಶೀಟ್ಗಳಿವೆ. ನಮ್ಮ ಬಳಿ ದಾಖಲೆಗಳಿವೆ. 224 ಶಾಸಕರ ಸಮಯ ವ್ಯರ್ಥ ಮಾಡಬೇಡಿ ಅಂತ ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ದಾರೆ. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ. ಅದಕ್ಕೆ ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಹಂಗೆ ಕೊಟ್ರೆ ಹೆಂಗೆ ಅಧ್ಯಕ್ಷರೇ? ಇನ್ನು ಸಚಿವ ನಾಗೇಂದ್ರ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಆಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ಸಂವಿಧಾನದ ಅಡಿಯಲ್ಲೇ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಿಮ್ಮಂಥವರು ಇಷ್ಟೆಲ್ಲ ಆಧಾರ ಇದ್ದಾಗಲೂ ಕೂಡ ಮತ್ತೆ ಮಂತ್ರಿಯಾಗೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ, ST ಸಮುದಾಯಕ್ಕೆ ಕಳಂಕ. ನಾನು ಭ್ರಷ್ಟಾಚಾರವನ್ನು ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರ್ದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೇ ತಪ್ಪು. ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹನ ಮಾಡ್ಲಿಕ್ಕೆ ಬಯಸ್ತೇನೆ. ಈಗ ಇಡೀ ಎಲ್ಲ ರಾಜ್ಯದ ಉದ್ದಗಲಕ್ಕೂ ಹೋರಾಟ ಮಾಡ್ತಿಲ್ವೇನು ಎಲ್ಲ
ಪರಿಷತ್ನಲ್ಲಿ ಸಚಿವ ನಾಗೇಂದ್ರ ವಿರುದ್ಧ ವಿಪಕ್ಷಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಜೆಡಿಎಸ್ನ ಸದಸ್ಯರಿಂದ ಧರಣಿ ಮುಂದುವರೆಸಲಾಗಿದೆ. ವಿಪಕ್ಷ ಸದಸ್ಯರ ವಿರುದ್ಧ ಆಡಳಿತ ಪಕ್ಷದ ಶಾಸಕರು ಕಿಡಿಕಾರಿದರು. ಬರಗಾಲದ ಬಗ್ಗೆ ಚರ್ಚೆ ಮಾಡ್ರಿ ಅಂತ ಶಾಸಕ ಕೋನರೆಡ್ಡಿ ಹೇಳಿದರು. ಈ ವೇಳೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಮಾತನಾಡಿ, ಬರದ ವಿಚಾರ ಚರ್ಚೆಗೆ ತಯಾರಿದ್ದೀವಿ, ಆದರೆ ಸರ್ಕಾರ ಬರಗಾಲ ಘೋಷಣೆ ಮಾಡಬೇಕು ಅಂತಂದ್ರು. ಇಷ್ಟು ದೊಡ್ಡ ಭ್ರಷ್ಟಾಚಾರದ ವ್ಯಕ್ತಿಯನ್ನ ಸಚಿವ ಸ್ಥಾನದಲ್ಲಿ ಮುಂದುವರಿಸೋದು ಸರಿಯಲ್ಲ. ಒಬ್ಬ ವ್ಯಕ್ತಿಗಾಗಿ ಇಡೀ ಸದನ ಹಾಳಾಗ್ತಿದೆ. ಸಚಿವ ಸ್ಥಾನದಿಂದ ನಾಗೇಂದ್ರನನ್ನ ತೆಗೆಯಬೇಕು. ಇಲ್ಲಿದ್ರೆ ನಾಳೆ ವಾಲ್ಮೀಕಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹೋರಾಟವನ್ನ ಮಾಡ್ತೀವಿ. ಈ ಹೋರಾಟವನ್ನ ಇಲ್ಲಿಗೆ ನಿಲ್ಲಿಸೋದಿಲ್ಲ ಅಂತ ಸರ್ಕಾರಕ್ಕೆ ಆರ್ ಅಶೋಕ್ ಆಗ್ರಹಿಸಿದ್ರು. ಈ ಗದ್ದಲದ ನಡುವೆ 2026ನೇ ಸಾಲಿನ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ವಿಧೇಯಕ ಅಂಗೀಕಾರವಾಗಿದೆ. ಈ ಸರ್ಕಾರ ಒಬ್ಬ ಮಂತ್ರಿಗೋಸ್ಕರ ಇಡೀ ಸದನವನ್ನ 4 ದಿನ ಚರ್ಚೆಗಿಲ್ಲದೆ ಅವಮಾನ ಮಾಡ್ತಾ ಇದ್ದಾರೆ. ನಾಳೆನೂ ಕೂಡ ನಾವು ಹೋರಾಟವನ್ನ ಮಾಡ್ತೀರಿ. ನಾಳೆ ವಾಲ್ಮೀಕಿ ಸ್ಟ್ಯಾಚ್ಯೂ ಇಂದ ನಾವು ಹೋರಾಟವನ್ನ ಶುರು ಮಾಡ್ತೀರಿ. ವಾಲ್ಮೀಕಿ ದೇವರಿಗೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ವಾಲ್ಮೀಕಿ ಹಣ ವಾಪಸ್ ಪಡಿಬೇಕು, ದಲಿತರಿಗೆ ಕೊಡಬೇಕು. ವಿಧಾನಸಭೆಯಲ್ಲಿ ಬರಪೀಡಿತ ತಾಲೂಕುಗಳ ಘೋಷಣೆ ಬಗ್ಗೆ ಅಲ್ಪ ಕಾಲಾವಧಿ ಚರ್ಚೆ ನಡೆದಿದೆ. ಈ ವೇಳೆ ವಿಪಕ್ಷ ಸದಸ್ಯರಿಂದ ಅಡ್ಡಿ ಮುಂದುವರಿಯಿತು. ಈ ವೇಳೆ ಸಿಟ್ಟಿಗೆದ್ದ ಸಚಿವ ಕೆಎಂ ಶಿವಲಿಂಗೇಗೌಡ ಬಿಜೆಪಿ ವಿರುದ್ಧ ಆಕ್ಷೇಪಾರ್ಹ ಪದವನ್ನ ಬಳಸಿದ್ದಾರೆ. ಸಭೆಯನ್ನ 15 ನಿಮಿಷ ಮುಂದೂಡಿ ಸಚಿವ ಬಿ ನಾಗೇಂದ್ರ ವಿರುದ್ಧದ ವಾಲ್ಮೀಕಿ ನಿಗಮ ಕೇಸ್ಗೆ ಸಂಬಂಧಪಟ್ಟಂತೆ ಜಾಮೀನು ಆದೇಶದಲ್ಲಿನ ಒಂದು ಷರತ್ತನ್ನು ಹೈಕೋರ್ಟ್ ರದ್ದುಪಡಿಸಿದೆ. ಕೋರ್ಟ್ ಅನುಮತಿ ಇಲ್ಲದೆ ರಾಜ್ಯ ಬಿಟ್ಟು ತೆರಳದಂತೆ ವಿಧಿಸಿದ್ದ ಷರತ್ತು ರದ್ದುಪಡಿಸಿದೆ. ಈ ಹಿಂದೆ ನಾಗೇಂದ್ರ ಕೋರ್ಟ್ ಅನುಮತಿ ಪಡೆದು ದೆಹಲಿಗೆ ತೆರಳಿದ್ದಾರೆ. ಆದರೆ ಇದಕ್ಕೆ ಇಡಿ ಪರ ಎಎಸ್ಜಿ ಅರವಿಂದ್ ಕಾಮತ್ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು. ಆದರೆ ಸಚಿವನಾಗಿರುವ ಹಿನ್ನೆಲೆ ರಾಜ್ಯದ ಹೊರಗೂ ಪ್ರಯಾಣಿಸಬೇಕಾಗಬಹುದು. ಆದರೆ ಅನುಮತಿ ಇಲ್ಲದೆ ದೇಶ ಬಿಟ್ಟು ತೆರಳುವಂತಿಲ್ಲ ಅಂತ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶ ಹೊರಡಿಸಿದೆ. ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಭ್ರಷ್ಟಾಚಾರ ವಿಚಾರವಾಗಿ ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹ ಕೇಳಿಬಂದಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ನಾಗೇಂದ್ರನನ್ನ ವಜಾಗೊಳಿಸುವಂತೆ ದಾವಣಗೆರೆಯ ಎಸಿ ಕಚೇರಿ ಮುಂಭಾಗದಲ್ಲಿ 4ನೇ ದಿನದ ಅನಿರ್ದಿಷ್ಟಾವಧಿ ಧರಣಿ ನಡೀತಾ ಇದೆ. ಜಿಲ್ಲೆಯ ಬಿಜೆಪಿಯ ನಾಯಕರು ಹಾಗೂ ವಿವಿಧ ಮೋರ್ಚಾಗಳ ಪ್ರಮುಖರು ಸೇರಿದಂತೆ ನೂರಾರು ಕಾರ್ಯಕರ್ತರು ಈ ಒಂದು ಧರಣಿಯಲ್ಲಿ ಭಾಗಿಯಾಗಿದ್ದಾರೆ. ಇತ್ತ ಕೋಲಾರದಲ್ಲೂ ಕೂಡ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಮುಂದುವರೆಸಿದ್ದಾರೆ. ಇನ್ನು ಪ್ರತಿಭಟನಾಕಾರರು ಜಿಲ್ಲಾಧಿಕಾರಿ ಕಚೇರಿ ಎದುರು ಮಳೆಯಲ್ಲೇ ಧರಣಿ ನಡೆಸಿ ಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಘೋಷಣೆ ಕೂಗಿ ನಾಗೇಂದ್ರ ರಾಜೀನಾಮೆಗೆ ಒತ್ತಾಯಿಸಿದರು. ಬೆಂಗಳೂರು ಹೊರವಲಯದಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುತ್ತದೆ. ಈಗಾಗಲೇ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಡ್ರಗ್ ಕಂಟ್ರೋಲರ್ಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ನಕಲಿ ಔಷಧ ಸಿಕ್ಕ ಸ್ಥಳಕ್ಕೆ ಭೇಟಿ ನೀಡಿರೋ ಔಷಧ ನಿಯಂತ್ರಣ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ. ಸುತ್ತಮುತ್ತ ಹಾಗೂ ಮೆಡಿಕಲ್ ಸ್ಟೋರ್ಗಳಿಗೆ ಭೇಟಿ ನೀಡಿ ತಪಾಸಣೆ ನಡೆಸ್ತಾ ಇದ್ದಾರೆ. ನಕಲಿ ಮೆಡಿಸಿನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಬ್ಬ ಆರೋಪಿಯನ್ನು ಬಂಧಿಸಲಾಗಿದೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಪ್ರಭುದೇವ, ತೇಜಸ್, ನವೀನ್, ವೆಂಕಟೇಶ್ ಸೇರಿದಂತೆ 4ರನ್ನು ತಾವರೆಕೆರೆ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಬಹುತೇಕ ಎಸ್ಐಟಿ ರಚನೆ ಆಗುವ ಸಾಧ್ಯತೆ ಇದೆ. 4 ಆರೋಪಿಗಳನ್ನು ಫಾರ್ಮ್ ಹೌಸ್ಗೆ ಕರೆತಂದು ಸ್ಥಳ ಮಹಜರು ಮಾಡಲಾಯಿತು. ಸದ್ಯ 4 ಆರೋಪಿಗಳನ್ನು ಬೆಂಗಳೂರು ಕೋರ್ಟ್ಗೆ ತಾವರೆಕೆರೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಕಲಿ ಡ್ರಗ್ಸ್ ಸರಬರಾಜು ಪತ್ತೆ ಹಚ್ಚುವುದೇ ಆರೋಗ್ಯ ಇಲಾಖೆಗೆ ದೊಡ್ಡ ಟಾಸ್ಕ್ ಆಗಿದೆ. ಈಗಾಗಲೇ ದೇಶದ ಎಲ್ಲ ರಾಜ್ಯಗಳ ಔಷಧ ನಿಯಂತ್ರಕರಿಗೆ ಪತ್ರ ಬರೆಯಲಾಗಿದೆ. ನಿಮ್ಮ ರಾಜ್ಯದಲ್ಲೂ ಕೂಡ ಈ ಲೇಬಲಿಂಗ್ ಇರುವಂತಹ ಔಷಧಗಳು ಇದ್ರೆ ತನಿಖೆ ಮಾಡಿ, ನಿಮ್ಮ ರಾಜ್ಯದಲ್ಲಿಯೂ ಈ ಔಷಧಗಳು ಇದ್ರೆ ಮಾಹಿತಿ ನೀಡುವಂತೆ ಪತ್ರ ಬರೆಯಲಾಗಿರುವುದು. ರಾಜ್ಯದ ಎಲ್ಲ ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ಅಲರ್ಟ್ ಅನ್ನು ಘೋಷಿಸಲಾಗಿದೆ. ನಕಲಿ ಔಷಧಿ ಜಾಲ ಪತ್ತೆ ಹಿನ್ನೆಲೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಕರಣದ ಕುರಿತಂತೆ ನ್ಯೂಸ್ 18ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಮಾತನಾಡಿ, ಈಗಾಗಲೇ ಸರಬರಾಜು ಆಗಿರೋ ನಕಲಿ ಔಷಧಿಯನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಎಸ್ಐಟಿ ರಚನೆ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ. ನಕಲಿ ಔಷಧದ ಬಗ್ಗೆ ಮಾಹಿತಿ ಕೊಟ್ರೆ ಬಹುಮಾನ ಕೊಡ್ತೀವಿ ಅಂತಂದ್ರು. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತವನ್ನು ನಾವು ಇವತ್ತು ಸೀಸ್ ಮಾಡಿದ್ದೇವೆ. ಕೇಸ್ ಆಗಿದೆ, ತನಿಖೆ ಮಾಡ್ತೇವೆ. ಎಲ್ಲಿಯ ಕಂಪನಿ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಕೊಡ್ತಿದ್ದಾರೆ, ಯಾರು ದಲಾಲಿಗಳು ಎಲ್ಲ ವಿಚಾರ ತಗೊಂಡು ಕಠಿಣ ಕ್ರಮ ನಾವು ತಗೊಳ್ತೇವೆ. ಅವ್ರಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಕೂಡ ಇರ್ತದೆ, ಬೇರೆ ಬೇರೆ ಕೆಲಸ ಕಾರ್ಯಗಳ. ಅದಕ್ಕಾಗಿ ಅದಕ್ಕೆ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಮಾಡಬೇಕಂತ ಕೇಳಿಕೊಂಡಿದ್ದೇನೆ.
ಅದು ನಾವು ಸರ್ಕಾರ ಮುಂದೆ ತೀರ್ಮಾನ ಮಾಡ್ತೀವಿ. ಎಲ್ಲ ಊರಿನವರು ನಮಗೆ ಈ ರೀತಿಯ ಒಂದು ಅಕ್ರಮವಾಗಿ ಮದ್ದಿಟ್ಟಿದ್ದಾರೆ ಅಂತ ಯಾರು ಸಣ್ಣ ಮಗು ನಮಗೆ ಒಂದು ಮಾಹಿತಿ ಕೊಟ್ಟರು ಕೂಡ, ಯಾರೊಬ್ಬರು ಮಾಹಿತಿ ಕೊಟ್ಟರು ಅವ್ರಿಗೆ ವಿಶೇಷದ ಬಹುಮಾನ ಕೊಡ್ತೇವೆ. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತವನ್ನು ನಾವು ಇವತ್ತು ಬೆಂಗಳೂರಿನ ಸಿಕೆ ತಾಂಡಯದಲ್ಲಿ ನಡೆದಂತಹ ನಕಲಿ ಔಷಧಿ ಪತ್ತೆ ಕೇಸ್ ಬಯಲಾಗ್ತಾ ಇದ್ದಂತೆ ಫಾರ್ಮ್ ಹೌಸ್ ಕ್ಲೀನಿಂಗ್ ಮಾಡಲಾಗಿದೆ. ಸಿಬ್ಬಂದಿ ಮನೆಯೊಳಗೆ ಕೇವಲ ಖಾಲಿ ಡಬ್ಬಗಳನ್ನು ಬಿಟ್ಟು ಬೇರೆಲ್ಲವೂ ಸ್ವಚ್ಛಗೊಳಿಸಿದ್ದಾರೆ. ಇನ್ನು ಫಾರ್ಮ್ ಹೌಸ್ ಒಳಗೆ ಯಾರು ಹೋಗದಂತೆ ತಡೆ ಹಿಡಿಯಲಾಗಿದ್ದು, ಮನೆ ಮಾಲೀಕ ಒಬ್ಬ ಸೆಕ್ಯೂರಿಟಿಯನ್ನ ಕಾವಲಿಗೆ ಇಟ್ಟಿದ್ದಾನೆ. ಚಿಕ್ಕಬಳ್ಳಾಪುರದ ಪೆರೇಸಂದ್ರ ಗ್ರಾಮದಲ್ಲಿ ಸರ್ಕಾರಿ ಆಸ್ಪತ್ರೆಯ ಸ್ಟಾಫ್ ನರ್ಸ್ ನಕಲಿ ಕ್ಲಿನಿಕ್ ದಂಧೆ ನಡೆಸಿರೋ ಆರೋಪ ಕೇಳಿಬಂದಿದೆ. ಪೆರೇಸಂದ್ರ ಗ್ರಾಮದ ಸುನೀತಾ ಅನ್ನೋರು ಮನೆಯಲ್ಲಿಯೇ ಕ್ಲಿನಿಕ್ ನಡೆಸುತ್ತಿದ್ದಾರೆ ಎನ್ನಲಾಗಿದೆ. ಬೀಚಗಾನಹಳ್ಳಿ ಸರ್ಕಾರಿ ಪ್ರಾಥಮಿಕ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರುವಂತಹ ಸುನೀತಾ ಸರ್ಕಾರಿ ಆಸ್ಪತ್ರೆಯಿಂದ ಔಷಧಿಗಳನ್ನು ತಂದು ಮಾರಿಕೊಳ್ತಿದ್ದಾರೆ ಎನ್ನಲಾಗಿದೆ. ಈಕೆಗೆ ಹೂ ಮಾರುವ ಮಹಿಳೆ ಹೆಲ್ಪರ್ ಆಗಿದ್ದಾರೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಲುಬೆಪುರ ಬಳಿ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮೊನ್ನೆ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಈಗ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬೆಂಕಿ ಇಟ್ಟಿದ್ದಾರೆ. 10 ಎಕರೆ ಪ್ರದೇಶ ಬೆಂಕಿಗಾಹುತಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಓರ್ವನ ವಿರುದ್ಧ ಪೊಲೀಸರು ದೂರು ದಾಖಲಿಸಿದ್ದಾರೆ. ಎನ್ಕೌಂಟರ್ ಖಂಡಿಸಿ ಜನರು ಪ್ರತಿಭಟನೆ ಮಾಡಿದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿ ಮಾಡಿದ್ದ ವ್ಯಕ್ತಿ ಮೇಲೆ ಹಾನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬಾ ಅಂತ ಹೇಳಿದ್ದಾರೆ. ಅಪ್ಪ ಊಟ ಮಾಡ್ತಾ ಇದ್ದಿದ್ದಾರೆ. ಫೋನ್ ಬಂದಿದೆ, ಬಾ ಅಣ್ಣ ಹಸು ಹೊಡ್ಕೊಂಡು ಹೋಗ್ಬೇಕು. ಹಸು ಬಂದೇ ಇಲ್ಲ ಮನೆಗೆ, ಹಾಲು ಕರೆಯಕ್ ಬಂದಿಲ್ಲ, ಟೈಮ್ ಆಯ್ತು, ಏನಾಯ್ತು ಏನು ಗೊತ್ತಿಲ್ಲ. ಅವ್ರದ್ದು 12 ಹಸು 13 ಹಸು ಇದೆ, ಅವ್ರದ್ದು ನಮ್ದು ಒಂದು 4-5 ಇದೆ. ಬಂದು ಕೇಳಿದ್ದಾರೆ, ಸರಿ ಅಂತ ಅವ್ರು ಹೋಗಿದ್ದಾರೆ. ನಮ್ಗೂ ಏನು ಬಂದಿಲ್ಲ. ಲಾಸ್ಟ್ ನಮ್ಮ ಅಪ್ಪನ ಹತ್ರ ಮಾತಾಡಿದ್ದು ಎಲ್ಲ ಆ ಬೆಳಿಗ್ಗೆನೆ. ಅದ್ರ ಮುಂಚೆ ನಮ್ಮ ಅಪ್ಪ ನೋಡು ಇಲ್ಲ, ಇದುವರೆಗೆ ಮಾತಾಡ್ಸಿಲ್ಲ, ಹೇಗಿದ್ದಾರೋ ಯಾವ ತರ ಇದ್ದಾರೋ ಗೊತ್ತಿಲ್ಲ. ಒಂದಿನ ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಇದ್ದಿರಲ್ಲ. ಒಂದಿನ ಬಂದಿಲ್ಲ ಅಂದ್ರು ಯಾಕೆ ಬಂದಿಲ್ಲ ಅಂತ ಬಂದು ಕೇಳ್ತಾರೆ. ಇವಾಗ ಇದುವರೆಗೆ ಬಂದಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ಮುಡಾ ಸೈಟ್ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ರದ್ದು ಮಾಡಿದ್ದು ಈ ಕ್ರಮ ಸ್ವಾಗತಾರ್ಹ. ಆದರೆ 2019ರಿಂದ 2023ವರೆಗಿನ ಸೈಟ್ಗಳನ್ನು ಯಾಕೆ ರದ್ದು ಮಾಡಿಲ್ಲ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನಿಸಿದ್ದಾರೆ. ಮೈಸೂರಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿರುವಂತಹ ಅವರು 2100 ಸೈಟ್ಗಳ 5,000 ಕೋಟಿ ಹಗರಣ ಇದಾಗಿದ್ದು, ರೈತರ ಹೆಸರಲ್ಲಿ ಹಲವರು ವಂಚನೆ ಮಾಡಿದ್ದಾರೆ, ಮಧ್ಯವರ್ತಿಗಳಿಂದ ಹಲವರು ಹಣ ಕಳ್ಕೊಂಡಿದ್ದಾರೆ. ಎಲ್ಲ ಸೈಟ್ ರದ್ದು ಮಾಡಿ ಅಂತ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ. ಕೊಟ್ಟಿದ್ದು ಪಾಪ ಬೇರೆಯವರು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ 1,100 ಮೇಲೆ ಏನಿದಾವೆ ಅವನು ರದ್ದು ಮಾಡೋಕ್ಕೆ ನಾವೆಲ್ಲ ಪ್ರಾಧಿಕಾರದ ಮುಂದೆ ಅನಿವಾರ್ಯ ಅಂದರೆ ನಂಬಿಕೆ ಇದೆ. ಯತೀಂದ್ರ ಅವರು ಅವ್ರನ್ನ ರದ್ದು ಮಾಡ್ತಾರೆ ಅಂತ ಯಾವ ಒತ್ತಡಕ್ಕೂ ಮಣಿದೆ. ಖಂಡಿತವಾಗಿ ವಿಧಾನಸಭೆಯಲ್ಲಿ ಕಸ್ತೂರಿ ರಂಗನ್ ವರದಿ ಕರಡು ಅಧಿಸೂಚನೆ ಬಗ್ಗೆ ಚರ್ಚೆ ನಡೆದಿದೆ. ಶಾಸಕ ತಮ್ಮಯ್ಯ ಮಾತನಾಡಿ, ಇದರಿಂದ ಬಹಳಷ್ಟು ಸಮಸ್ಯೆ ಆಗುತ್ತೆ. ಈ ಕರಡು ಅಧಿಸೂಚನೆ ತಿರಸ್ಕರಿಸಬೇಕು. ಅರಣ್ಯ ಸಚಿವರು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳಿದರು. ಈ ವೇಳೆ ತಮ್ಮಯ್ಯ ಮಾತಿಗೆ ಪ್ರತಿಪಕ್ಷ ನಾಯಕ ಅಶೋಕ್ ಅಡ್ಡಿಪಡಿಸಿ, ತಮ್ಮಯ್ಯ 3 ವರ್ಷದಿಂದ ಏನ್ ಮಾಡಿದ್ದೀಯಾ? ಸಿಟಿ ರವಿ ಮಾಡಿದ್ದು ಬಿಟ್ರೆ ನಿಂದೇನಿದೆ ಅಂತ ಕಿಡಿಕಾರಿದ್ರು. ಪಶ್ಚಿಮ ಘಟ್ಟದ ಸಾಲಿನಲ್ಲಿ ಈ ಒಂದು ಏನು ಕಸ್ತೂರಿ ರಂಗನ್ ವರದಿ ಮುಖಾಂತರ ಏನು ಕರಡು ಎಕಾಲಜಿಕಲ್ ಸೆನ್ಸಿಟಿವ್ ಏರಿಯಾ ಏನು ಈ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ಕರಡು ಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಈ ಕಸ್ತೂರಿ ರಂಗನ್ ಅವೈಜ್ಞಾನಿಕವಾಗಿದೆ, ಇದು ವೈಜ್ಞಾನಿಕವಾಗಿಲ್ಲ. ಇದರಿಂದ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಎಲ್ಲ ರೈತರು, ಸಾಮಾನ್ಯ ಜನರನ್ನ, ಬಡವರನ್ನ ಕೆಪಿಎಸ್ಸಿ ನೇಮಕಾತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಸಂಬಂಧ ಇಡಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬಹಿರಂಗವಾಗಿದೆ. ಪರೀಕ್ಷೆಗೂ ಮುನ್ನವೇ ಲೀಕ್ ಆಗಿದ್ದ ಪ್ರಶ್ನೆ ಪತ್ರಿಕೆ ಆಗಿರುವ ಆರೋಪ ಕೇಳಿಬಂದಿದೆ. ಅಭ್ಯರ್ಥಿಗಳಿಗೆ ರೆಸಾರ್ಟ್ ಒಂದರಲ್ಲಿ ತರಬೇತಿ ನೀಡಿದ್ದ ಬಗ್ಗೆ ಮಾಹಿತಿ ಸಿಕ್ಕಿರುವುದು. ರೆಸಾರ್ಟ್ ಮೇಲೆ ದಾಳಿ ನಡೆಸಿರುವಂತಹ ಇಡಿ ಅಧಿಕಾರಿಗಳು ಸಿಸಿಟಿವಿ ದೃಶ್ಯ ಪರಿಶೀಲನೆಗೆ ಮುಂದಾಗಿದ್ದಾರೆ. ಇನ್ನು ಕೆಪಿಎಸ್ಸಿ ನೇಮಕಾತಿಯಲ್ಲಿ ಹಗರಣ ಪ್ರಕರಣ ಸಂಬಂಧ ಇಡಿ ಅಧಿಕಾರಿಗಳು ಅಭ್ಯರ್ಥಿಗಳಿಗೆ 20 ಅಂಕದ ಪ್ರಶ್ನೆ ನೀಡಿ ತಕ್ಷಣವೇ ಉತ್ತರ ನೀಡೋಕೆ ಸೂಚಿಸಿದ್ದು,
ಒಂದೇ ಮಾತರಂ ಕೂಗಿದ ವಿದ್ಯಾರ್ಥಿಗೆ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಹೀನ್ ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೀದರ್ ಜಿಲ್ಲೆ ಚಿಟಗುಪ್ಪದ ಶಾಹೀನ್ ಕಾಲೇಜ್ ಪ್ರಿನ್ಸಿಪಲ್ ಅಬ್ದುಲ್ ಹಕೀಂ ಅನ್ನೋರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬೆದರಿಕೆ ಹಾಕಿದ್ದಕ್ಕೆ ವಿದ್ಯಾರ್ಥಿ ಸಾಗರ್ ತಂದೆಯಿಂದ ದೂರಿನ ಮೇರೆಗೆ ಚಿಟಗುಪ್ಪ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದ್ದು, ಪ್ರಾಂಶುಪಾಲರಿಗೆ ಹಿಂದೂ ಸಂಘಟನೆಗಳು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಪ್ರಕರಣ ಸಂಬಂಧ ಮಾನನಷ್ಟ ಕೇಸ್ ರದ್ದು ಕೋರಿ ಸಿಎಂ ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ರು. ಡಿಕೆ ಶಿವಕುಮಾರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಪರ ಹಿರಿಯ ವಕೀಲ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸಿದ್ರು. ಸದ್ಯ ಪ್ರಕರಣ ರದ್ದು ಕೋರಿದ ಅರ್ಜಿ ಸಂಬಂಧ ಹೈಕೋರ್ಟ್ ಆದೇಶವನ್ನು ಕಾಯ್ದಿರಿಸಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಸಂಬಂಧ 59 ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ವಿಸಿ ಮೂಲಕ ದರ್ಶನ್, ಪ್ರದೋಷ್ ಸೇರಿದಂತೆ 5 ಜನ ಆರೋಪಿಗಳು ಹಾಜರಾಗಿದ್ದರು. ಆಡಿಯೋ, ವಿಡಿಯೋ ಕ್ಲಿಯರ್ ಆಗಿದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ತಾಂತ್ರಿಕ ಸಮಸ್ಯೆ ಇಲ್ಲದಂತೆ ವಿಸಿ ಕನೆಕ್ಟ್ ಮಾಡಲು ಜಡ್ಜ್ ಸೂಚನೆ ಕೊಟ್ಟರು. ಬಳಿಕ ಮಾಫಿ ಸಾಕ್ಷಿ ಹೇಳಿಕೆ ವಿಚಾರಣೆಯನ್ನು ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಡೆತ್ ನೋಟ್ ಬರೆದಿಟ್ಟು ಒಂದೇ ಕುಟುಂಬದ 4 ನಾಪತ್ತೆಯಾಗಿರೋ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ದಾವಣಗೆರೆಯ ಬನಶಂಕರಿ ಬಡಾವಣೆ ನಿವಾಸಿ ಕೆಬಿ ರಮೇಶ್ ಕುಮಾರ್, ಪತ್ನಿ ಜಯಶೀಲಾ, ಪುತ್ರ ಹಿತೇಶ್, ಪುತ್ರಿ ಪ್ರೇರಣಾ ನಾಪತ್ತೆಯಾಗಿದ್ದಾರೆ. ಆಗಸ್ಟ್ 14ರಂದು ಪೋಷಕರಿಗೆ ಕರೆ ಮಾಡಿದ ರಮೇಶ್ ಕುಮಾರ್, ರಜೆ ಇದೆ, ಬೆಂಗಳೂರಿಗೆ ತೆರಳುತ್ತಿರುವುದಾಗಿ ತಾಯಿಗೆ ಹೇಳಿದ್ರಂತೆ. ಕಳೆದ 6 ದಿನಗಳಿಂದ ರಮೇಶ್ ಫೋನ್ ಸ್ವಿಚ್ ಆಫ್ ಆಗಿದೆ. ಮನೆಯಲ್ಲಿ ಫೋನ್ಗಳು, ಡೆತ್ ನೋಟ್ ಕೂಡ ಪತ್ತೆಯಾಗಿದೆ. ವಿದ್ಯಾನಗರ ಠಾಣೆ ಪೊಲೀಸರಿಂದ 4 ಜನರಿಗಾಗಿ ಹುಡುಕಾಟ ಮುಂದುವರಿಸಲಾಗಿದೆ. ಇನ್ನು 4 ನಾಪತ್ತೆ ಪ್ರಕರಣ ಸಂಬಂಧ ಆಗಸ್ಟ್ 13 ರಾತ್ರಿ 10ವರೆಗೆ ಇಡೀ ಫ್ಯಾಮಿಲಿ ಕಾರಲ್ಲಿ ತೆರಳಿರೋ ದೃಶ್ಯ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ. ರೈಲ್ವೆ ಆವರಣದಲ್ಲಿನ ಆಹಾರ ಮಳಿಗೆಗಳ ಮೇಲೆ ಎಫ್ಎಸ್ಎಸ್ಎಐ ಅಧಿಕಾರಿಗಳು ದಾಳಿ ನಡೆಸಿದರು. ರಾಜ್ಯದ 36 ರೈಲ್ವೆ ನಿಲ್ದಾಣಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆಸಿ 112 ಕಂಪನಿಗಳ ಆಹಾರಗಳ ಸ್ಯಾಂಪಲ್ ಅನ್ನು ಪರಿಶೀಲನೆ ಮಾಡಿದ್ರು. ಈ ವೇಳೆ ಸಮೋಸಾಗಳು ಕಾರ್ಡ್ಬೋರ್ಡ್ ಬಾಕ್ಸ್ಗಳಲ್ಲಿ ಸಂಗ್ರಹಿಸಿದ್ರು. ಪೇಪರ್ ಮೇಲೆ ಕರಿದ ಪದಾರ್ಥ ಇಟ್ಟು ವ್ಯಾಪಾರ ಹಾಗೂ ಪ್ಲಾಸ್ಟಿಕ್ ಬಕೆಟ್ನಲ್ಲಿ ಚಟ್ನಿ ಇಟ್ಟು ಮಾರಾಟ. ಕೆಲ ಪದಾರ್ಥಗಳ ಮೇಲೆ ಲೇಬಲೇ ಇಲ್ಲ ಹಾಗೂ ಬಹುತೇಕ ಕಡೆ ಅವಧಿ ಮೀರಿದ ಆಹಾರವೂ ಪತ್ತೆಯಾಗಿದೆ. ಕಳಪೆ ಗುಣಮಟ್ಟದ ಆಹಾರ, ಹಾಳಾದ ತರಕಾರಿಯೂ ಕೂಡ ಈ ವೇಳೆ ಪತ್ತೆಯಾಗಿದೆ. ದೇವಸ್ಥಾನ ಕಳ್ಳತನ ಯತ್ನದ ವೇಳೆಯೇ ರೆಡ್ ಹ್ಯಾಂಡ್ ಆಗಿ ಕಳ್ಳ ಸಿಕ್ಕಿಬಿದ್ದಿರುವ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿಯಲ್ಲಿ ನಡೆದಿದೆ. ಬೆಳ್ಳಾಯರು ಶ್ರೀ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಕಳ್ಳತನಕ್ಕೆ ಯತ್ನ ನಡೆಸಿರುವ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಬೆಂಗಳೂರಿನ ವರ್ತೂರಲ್ಲಿ ಬೈಕ್ ಸವಾರ ರಸ್ತೆ ಗುಂಡಿಯಿಂದಾಗಿ ಪ್ರಾಣಾಪಾಯದಿಂದ ಬಚಾವಾಗಿದ್ದಾನೆ. ಇನ್ನು ರಸ್ತೆ ಗುಂಡಿಯಿಂದಾಗಿ ಬೈಕ್ ಮೇಲೆ ಟ್ಯಾಂಕರ್ ಹರಿದಿದೆ. ಸದ್ಯ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಬಚಾವಾಗಿದ್ದಾನೆ. ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಅಡಿಕೆ ತೋಟಕ್ಕೆ ಖಾಸಗಿ ಬಸ್ ನುಗ್ಗಿದ ಘಟನೆ ಶಿವಮೊಗ್ಗದಲ್ಲಿ ನಡೆದಿದೆ. ಉಡುಪಿಯ ರಾಸಾಯನಿಕ ಬಳಸಿ ಬಾಳೆಹಣ್ಣು ಮಾರಾಟ ಜಾಲ ಉಡುಪಿಯಲ್ಲಿ ಪತ್ತೆಯಾಗಿರುವುದು. ಉಡುಪಿಯ ಅಲೆವೂರು ಗ್ರಾಮದ ಹಲವೆಡೆ ದಾಳಿಯಾಗಿದೆ. ಅಸಿಸ್ಟೆಂಟ್ ಕಮಿಷನರ್ ರಶ್ಮಿ ಎಸ್ಆರ್ ಹಾಗೂ ಆರೋಗ್ಯಾಧಿಕಾರಿಗಳ ತಂಡ ದಾಳಿ ನಡೆಸಿರುವುದು. ಬಾಳೆಹಣ್ಣಿಗೆ ರಾಸಾಯನಿಕ ಹಾಗೂ ಕೃತಕ ಬಣ್ಣ ಬಳಕೆ ಮಾಡಲಾಗಿರುವುದು ಬೆಳಕಿಗೆ ಬಂದಿದೆ. ಇನ್ಮುಂದೆ ಬೆಳ್ಳಂಬೆಳಗ್ಗೆ ಹೊಸಕೋಟೆ ಬಿರಿಯಾನಿ ಸಿಗೋದಿಲ್ಲ. ಬೆಳಗ್ಗೆ 4 ಗಂಟೆಗೆ ಹೋಟೆಲ್ ಓಪನ್ ಮಾಡುವಂತಿಲ್ಲ. ಬೆಳಗ್ಗೆ 6 ಗಂಟೆಯಿಂದ ಹೋಟೆಲ್ ಓಪನ್ ಇರೋದಿಲ್ಲ. ಇನ್ಸ್ಪೆಕ್ಟರ್ ಗೋವಿಂದ್ನಿಂದ ಖಡಕ್ ಎಚ್ಚರಿಕೆ ನೀಡಲಾಗಿದೆ. ಒಂದೇ ವಾರದಲ್ಲಿ 4 ಮೇಲೆ ದಾಳಿ ಮಾಡಿದ ಇಬ್ಬರನ್ನ ಕೊಂದಿದ್ದ ಕಾಡಾನೆಯನ್ನ ಕೊನೆಗೂ ಕೂಡ ಸೆರೆ ಹಿಡಿಯಲಾಗಿದೆ. ಕೊಡಗು ಜಿಲ್ಲೆಯ ವ್ಯಾಪ್ತಿಯಲ್ಲಿ ಚೆಂಬೆಂಬೆಳ್ಳೂರಿನಲ್ಲಿ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಆನೆಯನ್ನು ಸುರಕ್ಷಿತವಾಗಿ ದುಬಾರೆ ಸಾಕಾಣೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಸಿಎಂ ದೇವರಾಜ್ ಅರಸ್ ಜನ್ಮ ಜಯಂತಿ. ಹೀಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ರಾಜೀವ್ ಗಾಂಧಿ, ದೇವರಾಜ್ ಅರಸು ಭಾವಚಿತ್ರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು.